ನಮಸ್ಕಾರ ಎಲ್ರಿಗೂ. ನಾನು ಇವತ್ತು ಮಾತಾಡಕ್ಕೆ ಹೊರಟಿರೋ ಟಾಪಿಕ್ ಏನಂದ್ರೆ ಬೆಳೆ ವಿಮೆ ಬಗ್ಗೆ. ಈ ಜೂನ್ ತಿಂಗಳಲ್ಲಿ ಜುಲೈ ತಿಂಗಳಲ್ಲಿ ಈಗ ಗೌರ್ಮೆಂಟ್ ಇಂದ ಏನು ಬೆಳೆ ವಿಮೆನ ಕಟ್ಸ್ಕೋತಾರೆ, ಇದು ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮು. ಇದು ಒಂಥರ ಲೈಫ್ ಇನ್ಶೂರೆನ್ಸ್ ಇರುತ್ತಲ್ಲ, ಅದೇ ತರ ಬೆಳೆಗಳಿಗೆ, ನಾವು ಬೆಳೆದಿರೋ ಬೆಳೆಗಳಿಗೆ ಒಂದು ಇನ್ಶೂರೆನ್ಸ್ ಮಾಡಿಸ್ಬೇಕು. ಏನಕ್ಕಂದ್ರೆ ಈಗ ಇತ್ತೀಚಿನ ದಿನಗಳಲ್ಲಿ ನಿಮಗೆ ಗೊತ್ತಿದ್ದಂಗೆ ಏನು ಪರಿಸರದಲ್ಲಿ ಆಗ್ತಿರೋ ವ್ಯತ್ಯಾಸದಿಂದ ಎಷ್ಟು ಲಾಸ್ಗಳಾಗ್ತಿದಾವೆ. ಲಾಸ್ನ ಕಡಿಮೆ ಮಾಡೋಕ್ಕೆ, ಎಲ್ಲರ ಲಾಸ್ ಜಾಸ್ತಿ ಆದ್ರೆ ರೈತರಿಗೆ ತುಂಬಾ ತೊಂದರೆ ಆಗುತ್ತಲ್ಲ, ಅದನ್ನ ಕಡಿಮೆ ಮಾಡೋದಕ್ಕಾಗಿ ಗೌರ್ಮೆಂಟ್ ಅವರು ಮುಂಚಿನಿಂದನೂ ಇತ್ತು, ಈಗ ಇತ್ತಿತ್ತಲಾಗಿ ಜನಗಳಿಗೆ ತುಂಬಾ ತಿಳಿದು ಬರ್ತಿದೆ. ಮೋದಿ ಗೌರ್ಮೆಂಟ್ ಅವರು ಅಡ್ವರ್ಟೈಸ್ಮೆಂಟ್ನು ಕೊಡ್ತಾರೆ. ಈ ಲಾಸ್ಟ್ ಮೂಮೆಂಟ್ ಬಂದಾಗ, ಯಾವಾಗ ಲಾಸ್ಟ್ ಡೇ ಬರುತ್ತೆ ಆವಾಗ ಗೌರ್ಮೆಂಟ್ ಇಂದ ಒಂದು ಅಡ್ವರ್ಟೈಸ್ಮೆಂಟ್ನು ಕೊಡ್ತಾರೆ. ಈ ಬೆಳೆ ವಿಮೆ ಕಟ್ಟಕ್ಕೆ ಜುಲೈ 31 ಕೊನೆ ದಿನಾಂಕ ಆಗಿರುತ್ತೆ. ಹಾಗೆ ನಿಮ್ದೆಲ್ಲಾದ್ರೂ ಲೋನ್ ಅಕೌಂಟ್ ಇದ್ರೆ ಸೊಸೈಟಿಗಳಲ್ಲಿ, ನಿಮ್ಮ ಹತ್ರದ ಸೊಸೈಟಿಗಳಲ್ಲಿ ಲೋನ್ ಅಕೌಂಟ್ ಇದ್ರೆ ಅಲ್ಲೂ ಕಟ್ಸ್ಕೋತಾರೆ. ಅವ್ರು ಏನ್ ಮಾಡ್ತಾರೆ ಅಂದ್ರೆ 16ನೇ ತಾರೀಕೆ ಲಾಸ್ಟ್ ಮಾಡ್ತಾರೆ ಅವ್ರು. ಯಾಕಂದ್ರೆ ಆ ಡಾಕ್ಯುಮೆಂಟ್ನೆಲ್ಲ ಪ್ರೋಸೆಸ್ ಮಾಡಬೇಕು, ಅದನ್ನೆಲ್ಲ ಸಬ್ಮಿಟ್ ಮಾಡ್ಬೇಕಲ್ಲ, ಅದಕ್ಕೆ ಅವ್ರು 16ನೇ ತಾರೀಕನೇ ಲಾಸ್ಟ್ ಡೇ ಮಾಡಿಕೊಂಡು ಅಲ್ಲಿಂದ ಅದ್ರ ಮೇಲೆ ಕಟ್ಸ್ಕೊಳ್ಳೋದಿಲ್ಲ. ಆದರೆ ನಿಮ್ಮ ಗ್ರಾಮವನ್ನು ಅಥವಾ ಈ ಸ್ವಸಹಾಯ ಸಂಘದಲ್ಲಿ ನಿಮ್ಮ ಹತ್ರ ಎಲ್ಲಿ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಇದೆಯೋ ಅಲ್ಲಿ ನೀವು 31st ವರೆಗೂ ಕಟ್ಬೋದು. ಎಲ್ಲ ಬ್ಯಾಂಕ್ಗಳಲ್ಲೂ ಕಟ್ಸ್ಕೋತಾರೆ, ಅದು ಗೌರ್ಮೆಂಟ್ ಇಂದನೇ ರೂಲ್ಸ್ ಇರೋದು. ಸೊ ಎಲ್ಲರ ಬ್ಯಾಂಕಲ್ಲೂ ಕಟ್ಸ್ಕೋತಾರೆ. ಇವಾಗ ಇತ್ತೀಚೆಗೆ ಒಂದು ತಿಳಿದು ಬಂದಿರೋದೇನೆಂದ್ರೆ, ಇವಾಗ ಧರ್ಮಸ್ಥಳ ಸ್ವಸಹಾಯ ಸಂಘದ್ದು ಆಫೀಸ್ ಇರುತ್ತಲ್ಲ, ಅಲ್ಲೂ ಕಟ್ಸ್ಕೋತಾರೆ ಅಂತ ಹೇಳಿ. ಅದ್ರ ಬಗ್ಗೆ ತಿಳ್ಕೊಂಡು ನೀವು ಜುಲೈ 31 ಬೆಳೆ ವಿಮೆನ ಕಟ್ಕೊಳ್ಳಿ. ಈ ವರ್ಷ ಹೋದ ವರ್ಷ ನಿಮಗೆ ಗೊತ್ತಿರೋ ಹಾಗೆ ತುಂಬಾ ಮಳೆ, ಕೊಳೆಗಳು, ಅಡಿಕೆ ಕೊಳೆ ಬರುತ್ತೆ, ಕಾಳುಮೆಣಸಿಗೆ ಕೊಳೆ ಬರುತ್ತೆ. ಅದರಿಂದ ಈಗ ಆಗೋ ಲಾಸ್ಗಳಿಂದ ತಪ್ಪಿಸ್ಕೊಳ್ಳೋದಕ್ಕಾಗಿ ನೀವು ಬೆಳೆ ವಿಮೆ ಕಟ್ಕೊಂಡ್ರೆ, ಲಾಸ್ ಆಗಿರೋದೆಲ್ಲ ಕೊಡ್ತಾರೆ ಅಂತ ಅಲ್ಲ, ಒಂದು ಸ್ವಲ್ಪ ಇವ್ಯಾಲ್ಯೂಯೇಷನ್ ಮಾಡಿ ನಿಮ್ಗೆ ಎಷ್ಟು ಲಾಸ್ ಆಗಿರುತ್ತೆ ಅದರದ್ದಲ್ಲಿ ಒಂದು ಸ್ವಲ್ಪ ಪರ್ಸೆಂಟೇಜ್ ಕೊಡ್ತಾರೆ. ಅದು ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಅದೇ ನಾನು ಇವತ್ತು ಬೆಳೆ ವಿಮೆ ಕಟ್ಟದೆ ನಾನು ಅದ್ರ ಡೀಟೇಲ್ನ ನಾನು ಎಷ್ಟೆಷ್ಟು ಏನೇನೋ ಕಟ್ಟಿದ್ದೀನಿ ಅಂತ ಹೇಳಿ ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತೀನಿ. ಬೆಳೆ ವಿಮೆ ಇರೋದು ಮಲೆನಾಡಲ್ಲಿ, ನಾನು ಎಸ್ಪೆಷಲಿ ಹೇಳ್ತಾ ಇರೋದು ಮಲೆನಾಡಲ್ಲಿ. ಅಂದ್ರೆ ಅಡಿಕೆ ಮತ್ತು ಕಾಳುಮೆಣಸಿಗೆ ಬೆಳೆ ವಿಮೆ ಕಟ್ಸ್ಕೋತಾರೆ, ಬೇರೆ ಯಾವುದಕ್ಕೂ ಕಟ್ಸ್ಕೊಳ್ಳೋದಿಲ್ಲ. ಕಾಫಿಗೆ ಏನಕ್ಕೆ ಕಟ್ಸ್ಕೊಳೋದಿಲ್ಲ ಅಂತ ನಂಗೆ ನಿಜ ಗೊತ್ತಿಲ್ಲ. ಆದ್ರೆ ಅವರು ಕಟ್ಸ್ಕೊಳ್ಳೋದು ಬರೀ ಅಡಿಕೆ ಮತ್ತೆ ಕಾಳುಮೆಣಸಿಗೆ. ಅಡಿಕೆಗೆ 2650 ರೂಪಾಯಿ ಕಟ್ಸ್ಕೋತಾರೆ 1 ಎಕರೆಗೆ. ಹಾಗೆ ಕಾಳುಮೆಣಸು 1050 ರೂಪಾಯಿ ಕಟ್ಸ್ಕೋತಾರೆ. ಮತ್ತೆ ಕಾಫಿಗೆ ಏನಕ್ಕೆ ಕಟ್ಸ್ಕೊಳ್ಳೋದಿಲ್ಲ ಅಂತ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ನೀವು ಫಸ್ಟ್ ಟೈಮ್ ಕಟ್ತಾ ಇದ್ದೀರಿ, ನಿಮ್ಗೆ ಇಷ್ಟೋ ತನಕ ಬೆಳೆ ವಿಮೆ ಕಟ್ಟೆ ಗೊತ್ತಿಲ್ಲ ಅಂತ ಹೇಳಿದ್ರೆ, ಆವಾಗ ನಿಮ್ಗೆ ಕೆಲವೊಂದು ಡಾಕ್ಯುಮೆಂಟ್ನ ಅವರು ಮ್ಯಾಂಡೇಟರಿ ಆಗಿ ನಿಮ್ಗೆ ಕೇಳ್ತಾರೆ. ಆ ಡಾಕ್ಯುಮೆಂಟ್ಸ್ ಏನೇನಂದ್ರೆ, ಫಸ್ಟ್ ನಿಮ್ಮ ಹತ್ರ ಆಧಾರ್ ಕಾರ್ಡ್ ಇರಬೇಕು. ಆಧಾರ್ ಕಾರ್ಡ್ ತಗೊಂಡು ಜೆರಾಕ್ಸ್ ತಗೊಂಡು ಹೋಗಿ, ಅಂಡ್ ಪಾಣಿ ಬೇಕಾಗತ್ತೆ ನಿಮ್ಗೆ. RTC ಇದೆಯಲ್ಲ, ಅದನ್ನ ಆ ಕಾಪಿಗಳನ್ನ ಬೇಕಾಗತ್ತೆ. ನಿಮ್ಗೆ ಎಲ್ಲೆಲ್ಲಿ ಜಮೀನಿದೆ, ಎಷ್ಟೆಷ್ಟು ಜಮೀನಿದೆ, ಯಾವ ಸರ್ವೆ ನಂಬರ್ ಅಲ್ಲಿ ಇದೆ ಅಂತ ಹೇಳಿ ಅದ್ರ ಡೀಟೇಲ್ ಕೊಡ್ಬೇಕಾಗತ್ತೆ. ನಿಮ್ಗೆ ಎಲ್ಲದ್ರದ್ದು ನೀವು RTC ತಗೋಬೇಕು, ಇಲ್ಲ ಪಹಣಿ ಅಂತೀವಲ್ಲ ಅದನ್ನ ತಗೊಂಡು ಹೋಗ್ಬೇಕಾಗುತ್ತೆ. ಮತ್ತೆ ನಿಮ್ಗೆ ನಿಮ್ದು ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಎಲ್ಲಿದೆ ಅದ್ರದ್ದು ಪಾಸ್ಬುಕ್ ಬೇಕಾಗುತ್ತೆ. ಇಷ್ಟನ್ನು ತಗೊಂಡು ಹೋಗಿ, ಇಲ್ಲೋ ಗ್ರಾಮ 1ಗೆ ಹೋಗ್ಬೇಕು, ಇಲ್ಲೋ ಸೊಸೈಟಿ, ನಿಮ್ಮ ಹತ್ರ ಇರೋ ಸೊಸೈಟಿ, ಇಲ್ವೋ ನಿಮ್ಮ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಯಾವ ಬ್ಯಾಂಕಲ್ಲಿ ಇದೆಯೋ ಅದರಲ್ಲಿ ಹೋಗಿ ಇಷ್ಟು ಡಾಕ್ಯುಮೆಂಟ್ ಕೊಟ್ಟು, ಅವ್ರು ಅದನ್ನ ಪ್ರೊಸೀಜರ್ ಇರುತ್ತೆ, ಅದನ್ನ ಸ್ವಲ್ಪ ಲಿಂಕ್ ಎಲ್ಲ ಮಾಡೋದಿರುತ್ತೆ, ಅದನ್ನೆಲ್ಲ ಮಾಡಿಬಿಟ್ಟು ಇಷ್ಟು ಅಮೌಂಟ್ ಅಂತ ಹೇಳ್ತಾರೆ. ನಿಮ್ಮದು ಜಮೀನಿನ ಲೆಕ್ಕದಲ್ಲಿ ಇಷ್ಟು ಅಡಿಕೆಗೆ, ಇಷ್ಟು ಕಾಳುಮೆಣಸಿಗೆ ಅಂತ ಹೇಳಿ, ನೀವು ಸರ್ವೆ ನಂಬರಲ್ಲಿ ಈ ಸರ್ವೆ ನಂಬರಲ್ಲಿ ಇಷ್ಟು ಜಮೀನಿದೆ ನಿಮಗೆ ಅಂತ ಹೇಳಿದ್ರೆ, ಅವರು ಇಷ್ಟು ಅಮೌಂಟ್ ಅಂತ ಹೇಳಿ ಕ್ಯಾಲ್ಕುಲೇಟ್ ಮಾಡಿ ಹೇಳ್ತಾರೆ. ಅದನ್ನ ಪೇ ಮಾಡಿದ್ರೆ, ಇವಾಗ ಜುಲೈಯಲ್ಲಿ ಪೇ ಮಾಡಿದ್ರೆ ಅದು ನೆಕ್ಸ್ಟ್ ಜುಲೈವರೆಗೂ ಕೌಂಟ್ ಆಗುತ್ತೆ. ಅದ್ರ ಮಧ್ಯದಲ್ಲಿ ಏನೇನು ನಿಮಗೆ ಬೆಳೆ ಹಾನಿ ಆಗುತ್ತೋ ಅದನ್ನೆಲ್ಲ ಇವ್ಯಾಲ್ಯೂಯೇಷನ್ ಮಾಡಿ ನಿಮಗೆ ಬೆಳೆ ವಿಮೆನ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ಗೆ ಕ್ರೆಡಿಟ್ ಆಗೋ ಹಾಗೆ ಮಾಡ್ತಾರೆ. ಒಂದು ಎಕ್ಸಾಂಪಲ್ ಕೊಡ್ಬೇಕಂದ್ರೆ, ನಾನು ಇವತ್ತು ಪೇ ಮಾಡಿದ್ದೀನಿ. ಅದು ಇವತ್ತು ಪೇ ಮಾಡಿದ್ರೆ ಅಂದರೆ ಜುಲೈ 31st, ಈ ಜುಲೈ 31st ಒಳಗೆ ಪೇ ಮಾಡಿದ್ರೆ, ಮುಂದಿನ ಜುಲೈ 31st ಒಳಗೂ ನಿಮ್ಮದು ಬೆಳೆ ವಿಮೆ ಕಟ್ಟಿರೋದು ನಿಮಗೆ ಲೆಕ್ಕಕ್ಕೆ ಬರುತ್ತೆ. ನೀವು ನೆಕ್ಸ್ಟ್ ಜುಲೈಯಲ್ಲಿ ಅಕೌಂಟ್ ಆಗಿ ಇವ್ಯಾಲ್ಯೂಯೇಷನ್ ಆಗಿ ನಿಮ್ಗೆ ಏನಾದ್ರು ಲಾಸ್ ಆಗಿದ್ರೆ ಅಂಥದ್ನೆಲ್ಲ ಕ್ಯಾಲ್ಕುಲೇಷನ್ ಮಾಡಿ ನಿಮ್ಮ ಅಕೌಂಟ್ಗೆ ಯಾವಾಗ ದುಡ್ಡು ಬರುತ್ತೆ ಅಂತ ಹೇಳಿದ್ರೆ, ಅಕ್ಟೋಬರು ಇಲ್ಲಿದ್ರೆ ನವಂಬರಲ್ಲಿ ನಿಮಗೆ ಆ ಬೆಳೆ ವಿಮೆದು ಅಮೌಂಟ್ ಬರುತ್ತೆ. ನಾನು ನೋಡಿರೋ ಪಟ್ಟಿಗೆ ಮಲೆನಾಡಲ್ಲಿ ಒಂದಿಷ್ಟು ಅಮೌಂಟ್ ಕಟ್ಟಿದ್ರೆ ನೀವು ಅಟ್ಲೀಸ್ಟ್ ನೀವು ಹಾಕಿರೋ ಅಮೌಂಟ್ ಆದರೂ ಬಂದೇ ಬರುತ್ತೆ. ಅದಕ್ಕೆ ನಿಮ್ಗೆ ಯಾವುದೇ ಭಯ ಇಲ್ಲದೆ ಕಟ್ಬೋದು, ಏನು ಲಾಸ್ ಅಂತ ನಾನು ಹೇಳೋದಿಲ್ಲ. ನಾನು ಎಲ್ಲರಲ್ಲೂ ಕೇಳ್ಕೊಳ್ಳೋದೇನು ಅಂತ ಹೇಳಿದ್ರೆ, ಬೆಳೆ ವಿಮೆನ ಕಟ್ಟಿ
ಬೆಳೆ ಹಾನಿ ಆಗುತ್ತೋ ಇಲ್ವೋ ಅದೆಲ್ಲ ಜಾಸ್ತಿ ಏನು ಡಿಫ್ರೆನ್ಸ್ ಆಗಲ್ಲ. ಕೆಲವೊಬ್ರಿಗೆ ಇನ್ನೂ ಗೊತ್ತೇ ಇಲ್ಲ ಬೆಳೆ ವಿಮೆ ಇದೆ, ಅದನ್ನ ಎಷ್ಟು ತನಕ ಪೇ ಮಾಡಿರೋದಿಲ್ಲ. ಅವರಿಗೆಲ್ಲ ಏನು ಹೇಳ್ತಿದ್ದೆ ಅಂದರೆ, ನೀವು ಕಟ್ಟೋ ದುಡ್ಡು ಲಾಸ್ ಆಗೋದಿಲ್ಲ. ನಿಮ್ಮ ಈ ಮಳೆ ಜಾಸ್ತಿ ಆಗಿ ನಿಮ್ಮ ಪ್ರಕೃತಿ ಕೋಪದಿಂದ ಏನಾದರೂ ಲಾಸ್ ಆದರೆ ನಿಮ್ಮದು ಸರ್ವೆ ನಂಬರ್ಲಿರೋ ಜಮೀನಲ್ಲಿ ಅದನ್ನು ಅವರು ಕ್ಯಾಲ್ಕುಲೇಷನ್ ಮಾಡಿ ನಿಮ್ಮ ಅಕೌಂಟಿಗೆ ಹಾಕ್ತಾರೆ. ಇದು ತುಂಬ ಉಪಯೋಗವಾಗಿರೋದು ಅಂತ ನಾನು ಅನ್ಕೋತೀನಿ. ನಾನು ಎಲ್ಲ ರೈತ ಬಾಂಧವರಿಗೂ ಏನು ಹೇಳ್ತೀನಿ ಅಂದರೆ, ಬೆಳೆ ವಿಮೆನ ಕಟ್ಟಿ ನಿಮ್ಗಾಗೋ ದೊಡ್ಡ ಲಾಸ್ನ ಒಂದು ಸ್ವಲ್ಪನಾದರೂ ಅವಾಯ್ಡ್ ಮಾಡೋಕ್ಕೆ ಇದು ತುಂಬ ಹೆಲ್ಪ್ ಮಾಡುತ್ತೆ. ಈ ವಿಡಿಯೋ ನೋಡಿಕೊಂಡು ಸುಮ್ಮನೆ ಇರಬೇಡಿ, ನಿಮಗೆ ಗೊತ್ತಿರೋರಿಗೆಲ್ಲ ಶೇರ್ ಮಾಡಿ. ಅವರು ಬೆಳೆ ವಿಮೆನ ಕಟ್ಕೊಂಡು ಅವ್ರ ಜಮೀನಲ್ಲಾಗುವಂಥ ನಷ್ಟಗಳನ್ನ ಅವರು ಸ್ವಲ್ಪ ಬರ್ಸೋಕ್ಕೆ ಹೆಲ್ಪ್ ಆಗುತ್ತೆ ಅವರಿಗೆ. ಇದನ್ನ ಆದಷ್ಟು ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನಾನು ಹೀಗೆ ಇನ್ಫಾರ್ಮೇಟಿವ್ ವಿಡಿಯೋ, ಅಗ್ರಿಕಲ್ಚರ್ ಬಗ್ಗೆ ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮ ಸಪೋರ್ಟು ತುಂಬ ಮುಖ್ಯ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಫ್ರೆಂಡ್ಸ್.